ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರ ಸಂಡೇ ಎಪಿಸೋಡ್ ಗೊತ್ತೇ ಇರುತ್ತೆ. ಒಂದು ಫನ್ ಇರುತ್ತೆ, ಇನ್ನೊಂದು ಎಮೋಷನ್ ಇರುತ್ತೆ. ಅಂದ್ರೆ ಎಲಿಮಿನೇಟ್ ಆಗ್ತಾರೆ ಒಬ್ಬ ಕ್ಯಾಂಡಿಡೇಟ್. ಆದ್ರೆ ಈ ವಾರ ಒಬ್ಬರಾಗ್ತಾರ ಇಬ್ಬರಾಗ್ತಾರ ಅಂತ ಕಿಚ್ಚ ಸಾರ್ ಬೇರೆ ತಲೆಯಲ್ಲೇ ಹುಳ ಬಿಟ್ಟು ಹೋಗಿದ್ದಾರೆ ಬಿಗ್ ಬಾಸ್ ಅಲ್ಲಿರೋ ಕಂಟೆಸ್ಟೆಂಟ್ ಗಳಿಗೆ. ಏನಕ್ಕಂದ್ರೆ ಈ ವಾರ ಜೋಡಿ ಟಾಸ್ಕ್ ಇತ್ತು, ಅದರಿಂದ ಜೋಡಿ ಹೊರಗೆ ಹೋಗ್ತಾರ ಅಂತ ಒಂದು ರೂಮರ್ ಹಬ್ತಾ ಇದೆ, ರೂಮರ್ ಬರ್ತಾ ಇದೆ. ಮತ್ತೆ ಈ ಸಂಡೇ ಎಪಿಸೋಡ್ ಯಾವ ರೀತಿ ಇರುತ್ತೆ, ಮನೆಯಿಂದ ಯಾರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಮುಂಚೆನೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಬೇಕಂದ್ರೆ ನಮ್ಮ ಚಾನಲ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಕೂಡ ಈ ಸಂಡೇ ಎಪಿಸೋಡ್ ಅಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಇಲ್ಲಿ ವಿಶೇಷವಾಗಿ ಇನ್ನೊಂದಿಗೆ ಮಾತಾಡಲೇಬೇಕು, ಯಾವ ರೀತಿ ಸೇವಿಂಗ್ ಆರ್ಡರ್ ಅಲ್ಲಿ ಒಂದು ಸೇವ್ ಆಗಿದ್ದಾರೆ. ನಿನ್ನೆ ಹೇಳಿದ್ದೆ ನಾನು ಮೊದಲು ಸುರೇಶ್ ಸೇವ್ ಆಗ್ತಾರೆ, ಆಮೇಲೆ ಧನರಾಜು, ಆಮೇಲೆ ಮೋಕ್ಷತಾ ಅಂತ. ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರ್ಯಾರು ಯಾವ್ಯಾವ ಆರ್ಡರ್ ಅಲ್ಲಿ ಸೇವ್ ಆದ್ರು, ಕೊನೆಗೆ ಬಾಟಮ್ ಅಲ್ಲಿ ಇದ್ದಿದ್ ಯಾರು, ಮನೆಗೆ ಹೋಗಿದ್ ಯಾರು ಅಂತೆಲ್ಲ ಮಾತಾಡೋಣ. ಟೋಟಲ್ ಆಗಿ ಸಂಡೇ ಎಪಿಸೋಡ್ ಯಾವ ರೀತಿ ಫನ್ ಇರುತ್ತೆ, ಯಾವ ರೀತಿ ಎಮೋಷನ್ ಇರುತ್ತೆ, ಇಲ್ಲಿ ವಿಶೇಷವಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬರ್ತಾರ ಅಂತ ಬೇರೆ ಮಾಹಿತಿ ಇದೆ. ಅದ್ರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡೋಣ. ಟೋಟಲ್ ಆಗಿ ಸಂಡೇ ಎಪಿಸೋಡ್ ಈಗಿರುತ್ತೆ, ಮನೆ ಇವ್ರು ಹೋಗ್ತಾರೆ, ಬಾಟಮ್ ಅಲ್ಲಿ ಇವ್ರು ಇರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮಾತ್ರ ಈ ವಿಡಿಯೋಲಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದೀರಾ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ನಿನ್ನೆ ಎಪಿಸೋಡ್ ನೋಡಿದಾಗಂತೂ ಖಂಡಿತವಾಗ್ಲೂ ಎಷ್ಟೊಂದು ಇರಿಟೇಷನ್ ಅನಿಸ್ತಾ ಇತ್ತಂದ್ರೆ ಆ ಚೈತ್ರ ಅವ್ರು ಮಾತಾಡೋ ಮಾತಿಗೆ ಏನಪ್ಪಾ ದೇವ್ರೆ ಅನಿಸ್ತಾ ಇತ್ತು. ಯಾಕಂದ್ರೆ ಕಿಚ್ಚ ಸಾರ್ಗೆ ಬೇಜಾರ್ ಬಂದ್ಬಿಡ್ತು, ಅಷ್ಟು ಇದು ಮಾಡ್ತಾ ಇದ್ರು ಅವರು. ಪ್ರತಿಯೊಂದಕ್ಕೂ ವಾದ ಮಾಡೋದು. ಅದ್ರಲ್ಲಿ ಆ ಒಮ್ಮೆ ಸುಳ್ಳು ಹೇಳ್ತಾರ ನಿಜವಾಗ್ಲೂ ಡೈರೆಕ್ಟ್ ಆಗಿ ಗೊತ್ತಾಗ್ತದೆ, ಅದನ್ನು ಅದು ವಾದ ಮಾಡೋದು ಬಿಡ್ತಾ ಇಲ್ಲ. ಹೋಗ್ಲಿ, ಅದು ಬೇರೆ ಎಪಿಸೋಡ್ ರಿವ್ಯೂ ಮಾಡೋದಂತೆ. ಈಗ ಸಪರೇಟ್ ಆಗಿ ಯಾವ ಆರ್ಡರ್ ಸೇವ್ ಆಗಿದ್ದಾರೆ ಅಂತ ಮೊದಲಾಗಿ ಮಾತಾಡೋಣ. ಇಲ್ಲಿ ಸಂಡೇ ಫನ್ ಡೇ ಟಾಸ್ಕ್ ಇದ್ದೇ ಇರುತ್ತೆ, SR ಬೋರ್ಡ್ ಬಂದೇ ಬರ್ತವೆ. ಆ ಟೈಮಲ್ಲಿ ಮೋಕ್ಷತಾ ಅವ್ರಿಗೆ ಒಂದು ಪ್ರಶ್ನೆ ಬರುತ್ತೆ, ಏನಂತ ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಾರಲ್ಲ, ಇದು ಫೇಕು ಅದು ಇದು ಅಂತ. ಅದು ಬಂದಾಗ ಅವ್ರ SR ಬೋರ್ಡ್ ಅಲ್ಲಿ ಬೇರೆ ಎತ್ತಲ್ಲ ಅಂತ ಇದು ಬರ್ತಾ ಇದೆ. ಬಟ್ SR ಎಪಿಸೋಡ್ ಕೂಡ ತುಂಬಾ ಜನಕ್ಕೆ ವಾದ ಆಗುತ್ತೆ. ಇವ್ರು ಬೆನ್ನಿಂದ ಮಾತಾಡೋ ಮಾತುಗಳಾಗ್ಲಿ, ಗೊತ್ತಿಲ್ಲದ ಮಾಡಿರೋ ಕೆಲಸಗಳಾಗ್ಲಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಗಳಾಗ್ಲಿ ತುಂಬಾನೇ ಇದಾಗ್ತಾ ಇದೆ. ಅದು ಗೊತ್ತೇ ಇರ್ತಾನೆ. ಮೋಕ್ಷತಾ ಅವ್ರು ಹೇಳಿರ್ತಾರೆ ನಿಮ್ಗೆ ಏನಂತ, ಇವ್ರು SR ಬೋರ್ಡ್ ಬಂದಾಗ ಮಂಜಣ್ಣ ಗೌತಮ್ ಇಬ್ರು ಇದು ಮಾಡ್ಕೊಂತ ಇದಾರೆ ಅಂತ ಹೇಳಿ. ಅದೇ ರೀತಿ ಆಗ್ತಾ ಇದೆ. ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಅಲ್ಲಿ ಈ ಆರ್ಡರ್ ಅಲ್ಲಿ ಸೇವ್ ಆಗ್ತಾರೆ. ನೋಡಿ, ಮೊದಲೇದಾಗಿ ಈ ಎಪಿಸೋಡ್ ಅಲ್ಲಿ ಸೇವ್ ಆಗೋದು ಹನುಮಂತ ಸೇವ್ ಆಗ್ತಾರೆ. ನಿನ್ನೆ 3 ಜನ ಸೇವ್ ಆಗಿದ್ರೆ ಗೊತ್ತೇ ಇರುತ್ತೆ. ಮೊದಲನೇದು ಸುರೇಶ್, ಎರಡಲ್ಲಿ ಧನರಾಜು, ಮೂರನೇದು ಮೋಕ್ಷತಾ. ಇವತ್ತಿನ ಎಪಿಸೋಡ್ ಅಲ್ಲಿ ಮೊದಲೇದಾಗಿ ಹನುಮಂತ ಸೇವ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ಮುಗ್ರಂ ಮಂಜು ಸೇವ್ ಆಗ್ತಾರೆ. ಇನ್ನ ಆಮೇಲೆ ಮುಗ್ರಂ ಮಂಜು ಸೇವ್ ಆದ ಬೆನ್ನಿಂದಲೇ ಅವ್ರ ಗೆಳತಿ ಸೇವ್ ಆಗ್ತಾರೆ, ಯಾರಂತ ಗೊತ್ತೇ ಇರುತ್ತೆ. ಗೌತಮಿ ಜಾಧವ್ ಸೇವ್ ಆಗ್ತಾರೆ. ಇವತ್ತಿನ 4ನೇ ಸ್ಥಾನದಲ್ಲಿ ಶಶಿರ್ ಅವ್ರು ಸೇವ್ ಆಗ್ತಾರೆ. ಕೊನೆಯಲ್ಲಿ ತುಂಬಾ ಕನ್ಸಿಡರ್ ಆಗಿ ಮಾಡ್ತಾರೆ. ಲಾಸ್ಟ್ ಒಂದು ಎಪಿಸೋಡ್ ಅಲ್ಲಿ, ಲಾಸ್ಟ್ ವೀಕೆಂಡ್ ಎಪಿಸೋಡ್ ಅಲ್ಲಿ ಗೇಟ್ ಹತ್ರ ಎಲ್ಲ ಬಂದು ಹೋಯ್ತಾರಲ್ಲ ಬೊವ್ವೇಗೌಡ ಅವ್ರನ್ನ ಕೊನೆಯವರೆಗೂ ಉಳಿಸ್ಕೊಂತಾರೆ. ಬಟ್ ವೋಟಿಂಗ್ ಅಲ್ಲಿ ತುಂಬಾನೇ ಬಂದಿದೆ. ಬಟ್ ಏನಕ್ಕೆ ಈ ರೀತಿ ಯಾವುದೇ ಒಂದು ಸೀಸನ್ ಅಲ್ಲಿ ತುಂಬಾ ರ್ಯಾಂಡಮ್ ಆಗಿ ಸೇವ್ ಆಗ್ತಾರೆ, ಅಂದ್ರೆ ವೋಟಿಂಗ್ ಪ್ರಕಾರ ಸೇವ್ ಮಾಡಲ್ಲ ಅವರು. ವೋಟಿಂಗ್ ಪ್ರಕಾರ ಒಂದು ವೀಕ್ ಸೇವ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಆ ರೀತಿ ಆಗಿಲ್ಲ. ಮತ್ತೆ 5ನೇ ಸ್ಥಾನದಲ್ಲಿ ಸೇವ್ ಆಗ್ತಾರೆ ಬೊವ್ವೇಗೌಡ. ಕೊನೆಗೆ ಧರ್ಮ ಮತ್ತು ಅನುಷ್ ಅವರು ಉಳಿತಾರೆ. ಎಲ್ಲರೂ ಡಬಲ್ ಎಲಿಮಿನೇಷನ್ ಅಂತ ಸ್ವಲ್ಪ ರೂಮರ್ ಬಂದಿತ್ತು. ಬಟ್ ಡಬಲ್ ಎಲಿಮಿನೇಷನ್ ಇಲ್ಲ, ಸಿಂಗಲ್ ಎಲಿಮಿನೇಷನ್. ಮತ್ತೆ ಈ ವಾರ ಮನೆಗೆ ಹೋಗಿರೋದು ನಮ್ಮ ಅನುಷ್ ಅವರು. ಅನುಷ್ ರೈ ಈ ವಾರದ ಎಲಿಮಿನೇಟ್ ಕ್ಯಾಂಡಿಡೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಡಿಸರ್ವ್ ಕ್ಯಾಂಡಿಡೇಟ್ ಅಂದ್ರೆ ಅಲ್ಲ, ತುಂಬಾ ಚೆನ್ನಾಗಿ ಆಡ್ತಿದ್ರು, ಫೇರ್ನೆಸ್ ಇತ್ತು. ಮತ್ತೆ ಬಿಗ್ ಬಾಸ್ ಅವರು, ಯಾಕಂದ್ರೆ ಅವ್ರು ಅಷ್ಟೊಂದು ಬೇರೆ ಹತ್ರ ಜಾಸ್ತಿ ಸಿಗ್ತಾ ಇರಲಿಲ್ಲ, ಮಿಂಗಲ್ ಆಗ್ತಾ ಇರಲಿಲ್ಲ, ಕೇವಲ ಸೈಲೆಂಟ್ ಆಗಿತ್ತು ಗೇಮ್. ಆದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಮೊದಲೇ ಇಲ್ಲ, ಸ್ವಲ್ಪ ಮಾತಾಡೋದಿತ್ತು. ಬಟ್ ಆ ರೀತಿ ಮಾತಾಡದಿದ್ರೆ ಇದೇ ಒಂದು ಕಾರಣಕ್ಕೇನೆ ಬಿಗ್ ಬಾಸ್ ಮನೆಯವರು ಅನುಷಾ ರೈ ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. 7ನೇ ವಾರದ ಹೆಲ್ಮೆಟ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ನಮ್ಮ ಅನುಷಾ ರೈ ಅವರು. ಸಂಡೇ ಎಪಿಸೋಡ್ ಟೋಟಲ್ ಆಗಿ ಫನ್ ಇರುತ್ತೆ, ಜೊತೆಗೆ ಸಣ್ಣ ಹಿಂಟ್ಗಳು ಕೊಡ್ತಾ ಇದಾರೆ. ಒಂದು ಏನು ಎಲಿಮಿನೇಟ್ ಅದು ಹೋದ್ಮೇಲೆ 50 ದಿನ ಬೇರೆ ಆಗಿದೆ, ಬರ್ಲೇಬೇಕಲ್ವ. ಇಬ್ರು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ. ಆ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರು ಏನು ಅಂತ ಮತ್ತೆ ವಿಡಿಯೋ ಮಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ